ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಈಸಿಯಾಗಿ ಮಾಡೋ ರೆಸಿಪಿ ತೊಗೊಂಬಂದಿದ್ದೀನಿ. ಇವತ್ತು ನಾವು ಊರಿಗೆ ಹೋಗಿ ಬಂದಿದ್ವಿ. ಮನೇಲಿ ಏನು ವೆಜಿಟೇಬಲ್ಸ್ ಇರುತ್ತೆ ಅದ್ರಾಗ ಮಾಡಬೇಕು ಅಂತ ಫ್ರಿಡ್ಜ್ ತೆಗೆದು ನೋಡಿದ ತಕ್ಷಣ 2-3 ತರಕಾರಿಗಳು ಯಾವಾಗಲೂ ಮನೇಲಿರುತ್ತೆ. ಹಂಗೆ ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ, ಗೆಡ್ಡೆಕೋಸು, ಈರುಳ್ಳಿ, ಟೊಮೆಟೊ ಎಲ್ಲ ಇತ್ತು. ಪಲಾವ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ ಅಂದ್ಬಿಟ್ಟು ಬಿಸಿಬೇಳೆಭಾತ್ ಮಾಡ್ತಾಯಿದ್ದೀನಿ. ನನ್ನ ಸ್ಟೈಲಲ್ಲಿ ಹೆಂಗೆ ಬಿಸಿಬೇಳೆಭಾತ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಇವತ್ತು. ತುಂಬ ಈಸಿಯಾಗಿ ಒಂದು 20 ನಿಮಿಷಕ್ಕೆ ಮಾಡಿಬಿಡ್ಬೋದು ಈ ರೆಸಿಪಿನ. ಬಟಾಣಿ ಮಾತ್ರ ನೀವು ಬೇಕಿದ್ದರೆ ನೆನೆಸಿಟ್ಕೋಬೋದು, ಇಲ್ಲ ನೀವು ಬಟಾಣಿ ಸಿಗುತ್ತೆ ಹಸಿ ಬಟಾಣಿ ಅಂದರೆ ಅದನ್ನು ತಂದಾಕ್ಬೋದು. ನಾನು ಮಾತ್ರ ಯಾವಾಗಲೂ ಸ್ವಲ್ಪ ಸೋಕ್ ಮಾಡಿ ಇಟ್ಕೊಂಡಿರ್ತೀನಿ, ಏನಕ್ಕಾದರೂ ರೆಸಿಪಿಗೆ ಬೇಕಾಗುತ್ತೆ ಅಂಥೇಳಿ. ಇವಾಗ ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ. ಎಲ್ಲ ಥರ ತರಕಾರಿ, ನಿಮ್ಮ ಮನೇಲಿ ಯಾವ ತರಕಾರಿ ನಿಮ್ಗೆ ಯಾವ ತಿನ್ನೋಕ್ಕೆ, ನುಗ್ಗೆಕಾಯಿ ಕೂಡ ಹಾಕ್ಕೋಬೋದು, ಇದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನು ನಮ್ಮನೇಲಿ ಯಾವ್ಯಾವ ತರಕಾರಿ ಇದೆ ಅದನ್ನು ಹಾಕಿ ಮಾಡ್ತಾಯಿದ್ದೀನಿ. ತರಕಾರಿ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಳಿ, ಇದು ಇನ್ನೂ ಚೆನ್ನಾಗಿರುತ್ತೆ ಬಿಸಿಬೇಳೆಭಾತು. ನಾನು ಹಿಂದಿನ ದಿನವೇ ಇದನ್ನು ನೆನೆಸಿಟ್ಕೊಂಡಿದ್ದೆ ಬಟಾಣಿನ. ಒನ್ ಟೈಮ್ಗೆ ನಾನು ಒಂದೇ ಒಂದು ಗ್ಲಾಸ್ ಸಣ್ಣ ಗ್ಲಾಸಲ್ಲಿ ಮಾಡ್ತಾಯಿದ್ದೀನಿ. 1 ಗ್ಲಾಸ್ ಅಕ್ಕಿ ಸಾಕು. ನಾನು ಅಕ್ಕಿನ ತೊಳೆದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ನೆನೆಸಿಟ್ಟಿದ್ದೀನಿ. ಬೇಗ ಕೆಲಸ ಆಗುತ್ತೆ. ಒಂದು 20 ನಿಮಿಷಕ್ಕೆ ನನಗೆ ತಿಂಡಿ ಆಗಬೇಕಿತ್ತು ಇವತ್ತು. ನಾನು ಎದ್ದಿದ್ದು ಲೇಟ್ ಆಗಿತ್ತು. ಬೇಗ ತಿಂಡಿ ಆಗಬೇಕು ಅಂತ ಈ ರೆಸಿಪಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೀವು ಟೈಮ್ ಇಲ್ಲಾಂದರೆ ಈ ರೆಸಿಪಿನ ಮಾಡಿ ನೋಡಿ, ತುಂಬ ಬೇಗ ಆಗುತ್ತೆ. ನಾನು ಅಕ್ಕಿ ತೊಳೆದು ಸೋಕ್ ಮಾಡೋಕ್ಕಿಟ್ಟು ಯಾವ್ಯಾವ ತರಕಾರಿ ಇತ್ತು ಅದನ್ನೆಲ್ಲ ಚಾಪ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಇಷ್ಟೇ ತರಕಾರಿ ನಾನು ತೊಗೊಂಡಿರೋದು. ಇದರಲ್ಲಿ ನಿಮ್ಗೆ ಯಾವ್ದು ಬೇಕು ಅಂದರೂ ಮತ್ತೆ ನೀವು ಹಾಕ್ಕೊಳ್ಳಿ, ಎಲ್ಲ ತರಕಾರಿ ಹಾಕಿದರೂ ಚೆನ್ನಾಗಿರುತ್ತೆ. ಅಕ್ಕಿ ಕುಕ್ಕರ್ಗೆ ಹಾಕಿಟ್ಕೊಂಡಿದ್ದೀನಿ. 1 ಗ್ಲಾಸ್ ಅಕ್ಕಿಗೆ ಅರ್ಧ ಗ್ಲಾಸು ತೊಗರಿಬೇಳೆ ತೊಗೊಳ್ಳಿ, ಅಷ್ಟೇ ಸಾಕಾಗುತ್ತೆ. ತುಂಬ ಬೇಳೆ ಆದರೂ ಚೆನ್ನಾಗಿರಲ್ಲ. ಎಲ್ಲ ಥರ ತರಕಾರಿಗಳನ್ನ ಕುಕ್ಕರ್ಗೆ ಡೈರೆಕ್ಟಾಗಿ ಹಾಕ್ಕೊಳ್ಳಿ. ಟೊಮೆಟೊ, ಈರುಳ್ಳಿ ಎಲ್ಲ ತರಕಾರಿ ಹಾಕಿ 1 ಗ್ಲಾಸ್ ಅಕ್ಕಿಗೆ ನಾನು 6 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ನೀರು ಇನ್ನೂ ಬೇಕಾಗುತ್ತೆ, ಬಟ್ ಇವಾಗ ಎಷ್ಟು ಬೇಕಷ್ಟು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಖಾರದ ಪುಡಿ, ಒಂದು ಸ್ವಲ್ಪ ಉಪ್ಪು, ಆಮೇಲೆ ಬಿಸಿಬೇಳೆಭಾತ್ ಪುಡಿ ನಾನೊಂದು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ, ನಮ್ಗೆ ಎಷ್ಟು ಖಾರ ಬೇಕಷ್ಟಕ್ಕೆ. ಕಡಲೆಬೀಜ, ಆಮೇಲೆ ನೀರು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಜಸ್ಟು ಅದನ್ನು ಒಂದು 4 ವಿಷಲ್ ತೆಗೆಸ್ಕೊಳ್ಳಿ ಸಾಕು. ಇದೇನಾಗುತ್ತೆ ಅಂದರೆ ಇವಾಗ ಎಷ್ಟು ನೀರು ಹಾಕಿದ್ರೂ ಇದಕ್ಕೆ ಸಾಕಾಗಲ್ಲ. ಬಿಸಿಬೇಳೆಭಾತ್ ಸ್ವಲ್ಪ ಗಟ್ಟಿಯಾಗಿದ್ದರೆ ಚೆನ್ನಾಗಿರಲ್ಲ, ಸ್ವಲ್ಪ ತೆಳ್ಳಗಿದ್ರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇವಾಗ ನಾನು ಕೂಗೋಕ್ಕೆ ಎಷ್ಟು ನೀರು ಬೇಕು ಅಷ್ಟನ್ನು ಮಾತ್ರ ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ನೀರು ಹಾಕಿದ್ರೂ ಇದು ಹಿಂಗೆ ಆಗೋದು. ನಾನು ಸೌಟಲ್ಲಿ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಸ್ಮ್ಯಾಶ್ ಮಾಡಿ ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೆ, ಹುಣಸೆಹಣ್ಣು ಸ್ವಲ್ಪ, ಆಮೇಲೆ ಬಿಸಿ ನೀರು. ಬಿಸಿಬೇಳೆಭಾತ್ಗೆ ನೀವು ಯಾವಾಗಲೇ ಆಗಲಿ ಬಿಸಿ ನೀರೇ ಹಾಕಬೇಕು. ನೀವು ಮತ್ತೆ ರೀಹೀಟ್ ಮಾಡ್ಕೊಳ್ಳೋದಾದರೂ ಬಿಸಿ ನೀರೇ ಹಾಕಬೇಕು. ತಣ್ಣೀರು ಹಾಕ್ಬಿಟ್ರೆ ಬಿಸಿಬೇಳೆಭಾತು ಟೇಸ್ಟ್ ಎಲ್ಲ ಹೋಗಿಬಿಡುತ್ತೆ. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು 2 ಸ್ಪೂನ್ ಎಣ್ಣೆ, ಒಂದು ಸ್ವಲ್ಪ ಸಾಸಿವೆ. ಇದಕ್ಕೆ 2 ಒಗ್ಗರಣೆ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ನನಗೆ ಟೈಮ್ ಇಲ್ಲ ಅಂತ ನಾನು ಒಂದೇ ಒಗ್ಗರಣೆ ಕೊಡ್ತಾಯಿದ್ದೀನಿ. ಒಂದು ಸ್ವಲ್ಪ ಸಾಸಿವೆ, ಕರ್ಬೇವಿನ ಸೊಪ್ಪು, ಸ್ವಲ್ಪ ಮೆಣಸಿನ್ಕಾಯಿ, ಇಷ್ಟೇ ಬೇಕಾಗಿರೋದು. ನೀವು ಬೇಕಾದರೆ ಗೋಡಂಬಿ ಆ ಥರ ಎಲ್ಲ ಹಾಕ್ಕೋಬೋದು, ನಿಮ್ಗೆ ಹೆಂಗೆ ಅನುಕೂಲ ಹಂಗೆ ಮಾಡ್ಕೊಳ್ಳಿ. ಇಷ್ಟಾದರೂ ಚೆನ್ನಾಗೇ ಇರುತ್ತೆ. ನೀವು ಮೊದಲು ಒಗ್ಗರಣೆ ಕೊಟ್ಟರು ಚೆನ್ನಾಗಿರುತ್ತೆ, ನೀವು ಆಮೇಲೆ ಒಗ್ಗರಣೆ ಕೊಟ್ಟರು ತುಂಬ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಒಂದೇ ಒಂದು ಕುದಿ ಬಂದರೆ ಸಾಕು, ತುಂಬ ಚೆನ್ನಾಗಿ ಬಿಸಿಬೇಳೆಭಾತ್ ರೆಡಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಹೆಂಗಿತ್ತು ಅಂತೇಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನನಗೂ ವಿಡಿಯೋ ಮಾಡೋಕ್ಕೆ ಒಂದು ಮೋಟಿವೇಶನ್ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.